ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಜನಸಂಖ್ಯಾ ಸ್ಫೋಟ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪೀಠಿಕೆ ನಿಗದಿತ ಪ್ರಮಾಣಕ್ಕಿಂತ ಮಿತಿಮೀರಿ ಜನಸಂಖ್ಯೆ ಬೆಳೆದರೂ ಅದು ಜನಸಂಖ್ಯಾ ಸ್ಫೋಟ ಎನಿಸಿಕೊಳ್ಳುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಮಿತಿಮೀರಿ ಜನಸಂಖ್ಯೆ ಬೆಳೆದರೂ ಅದು ಜನಸಂಖ್ಯಾ ಸ್ಫೋಟ ಎನಿಸಿಕೊಳ್ಳುತ್ತದೆ. ಜನಸಂಖ್ಯೆ ಒಂದು ಮಿತಿಯಲ್ಲಿದ್ದರೆ ಅದು ಸಮಾಜಕ್ಕೆ ಹಿತವೆನಿಸುತ್ತದೆ. ಮಿತಿ ಮೀರಿದರೆ ಸಮಾಜಕ್ಕೆ ಕಂಟಕಪ್ರಾಯವಾಗುತ್ತದೆ. ಅದರಲ್ಲೂ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗುತ್ತದೆ. ಆದ್ದರಿಂದ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವುದು ಬಹುಮುಖ್ಯವಾಗಿದೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗ್ತದೆ. ಆದ್ದರಿಂದ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವುದು ಬಹುಮುಖ್ಯವಾಗಿದೆ. ವಿವರಣೆ: ಯಾವುದೇ ದೇಶ ತನ್ನ ನೆಲದ ವಿಸ್ತೀರ್ಣಕ್ಕನುಗುಣವಾಗಿ ಜನಸಂಖ್ಯೆಯನ್ನು ಲೆಕ್ಕ ಹಾಕಿ ಸರಾಸರಿ ಕಂಡುಹಿಡಿದನು ಜನಸಂಖ್ಯಾ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತದೆ. ನಮ್ಮ ಭಾರತದಲ್ಲಿ ದೇಶದ ವಿಸ್ತೀರ್ಣದ ಲೆಕ್ಕಾಚಾರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸ್ಫೋಟವಾಗುತ್ತದೆ. ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಎರಡನೆಯ ದೊಡ್ಡ ದೇಶವಾಗಿದೆ. ಜನಸಂಖ್ಯೆ ಸ್ಫೋಟಕ್ಕೆ ಹಲವಾರು ಕಾರಣಗಳು ಗುರುತಿಸಬಹುದು. ಬಡತನ, ಬಾಲ್ಯವಿವಾಹ, ಭಾರತದಂಥ ವಾಯುಗುಣ, ಅನಕ್ಷರತೆ, ಗಂಡು ಸಂತಾನದ ಬಯಕೆ, ಮೂಢನಂಬಿಕೆಗಳು, ಮರಣ ಪ್ರಮಾಣ ಇಳಿಕೆ, ಜನನ ಪ್ರಮಾಣ ಹೆಚ್ಚಳ, ಸೂಕ್ತ ವೈದ್ಯಕೀಯ ಸೌಲಭ್ಯ, ಕುಟುಂಬ ಯೋಜನೆಗಳ ವೈಫಲ್ಯ ಮುಂತಾದವುಗಳು ಮಿತಿಮೀರಿ ಜನಸಂಖ್ಯೆ ಬೆಳೆಯುವುದರಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಟಿಕೊಂಡು ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತದೆ. ಇದರಿಂದ ನಿರುದ್ಯೋಗ ಸಮಸ್ಯೆ, ವಸತಿ ಸಮಸ್ಯೆ, ಆಹಾರ ಆಚ್ಛಾದನೆಗಳ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಆರೋಗ್ಯ ಸಮಸ್ಯೆ ಹೀಗೆ ನಾನಾ ರೀತಿ ಸಮಸ್ಯೆಗಳು ಉಂಟಾಗುತ್ತವೆ. ಇಂತಹ ಸಮಸ್ಯೆಗಳು ಬಗೆಹರಿಸುವುದರಲ್ಲಿಯೇ ದೇಶದ ಸಂಪನ್ಮೂಲಗಳು ಬರಿದಾಗಿ ದೇಶದ ಅಭಿವೃದ್ಧಿಗೆ ಅಡಚಣೆಯು ಉಂಟಾಗಿದೆ. ಆದ್ದರಿಂದ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಬೇಕಾಗಿದೆ. ಸೂಕ್ತವಾದ ಕುಟುಂಬ ಯೋಜನೆಗಳು ಜಾರಿಯಾಗಬೇಕು. ಮೂಢನಂಬಿಕೆಗಳು ಹೋಗಲಾಡಿಸಿ ಬಾಲ್ಯ ವಿವಾಹ, ಗಂಡು ಸಂತಾನಗಳಂಥ ಬಯಕೆಗಳನ್ನು ನಿವಾರಿಸಬೇಕು. ಮನೆಗೊಂದು ಮಗು ದೇಶದ ನಗು, ಸಣ್ಣ ಕುಟುಂಬ, ಸಖಿ ಕುಟುಂಬಗಳೆಂಬ ನೀತಿಗಳನ್ನು ಪಾಲಿಸುವಂತಾಗಬೇಕು. ಕೊನೆಯದಾಗಿ ಉಪಸಂಹಾರ: ದೇಶದ ಜನಸಂಖ್ಯೆ ನಿಯಂತ್ರಣದಲ್ಲಿದ್ದರೆ ಮಾತ್ರ ಪ್ರಗತಿ ಬದತ್ತ ಸಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಗತಿಗೆ ವಿರೋಧವಾಗಿರುವ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಟಿಬದ್ಧವಾಗಿ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಬೇಕಾಗಿದೆ ಅಂತ ಹೇಳ್ತಾ, ನಿಮಗೂ ಕೂಡ ಇವತ್ತಿನ ಈ ಒಂದು ಜನಸಂಖ್ಯಾ ಸ್ಫೋಟದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.